ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಮೇ 19th ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗಲೇ ನಾವು 4-5 ದಿನದಿಂದ ಒನ್ ಲೈನರ್ಸು ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಅಂತಂದರೆ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು, ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕಾಗಿರುವಂಥ ಟಾಪಿಕ್ಸು. ಆ ಟೈಮಲ್ಲಿ ನಮಗೆ ಕೆಲವೊಂದು 5-6 ಟಾಪಿಕ್ಸು ಒನ್ ಲೈನರ್ಸು ಕೇಳಲೇಬೇಕಾಗಿರುವಂಥ ಕ್ವೆಶನ್ಸು ಮಿಸ್ ಆಗಿರುತ್ತೆ. ಆ ಥರದ್ದು ಈ ವಿಡಿಯೋಲಿ ನಾವು ಕವರ್ ಮಾಡ್ಕೊಂಡಿರೋಣ, ಈ ಲೆಸನಲ್ಲಿ ನಾವು ಕವರ್ ಮಾಡ್ಕೊಂಡಿರೋಣ. ಲಾಸ್ಟಲ್ಲಿ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಆದಮೇಲೆ ಬ್ಲ್ಯಾಕ್ ಫಂಗಸ್ಸು, ಇವಾಗೆಲ್ಲ ನೀವು ನ್ಯೂಸಲ್ಲಿ ನೋಡ್ಕೊಂಡಿರ್ಬೇಕು. ಇವಾಗಲೇ ಈ ಬ್ಲ್ಯಾಕ್ ಫಂಗಸ್ಸು ತುಂಬ ಜಾಸ್ತಿ ನ್ಯೂಸಲ್ಲಿದೆ. ಈ ಬ್ಲ್ಯಾಕ್ ಫಂಗಸ್ ಬಗ್ಗೆ ಏನೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಮಗೆ ತಿಳ್ಕೊಂಡಿರಬೇಕು, ಆ ಬ್ಲ್ಯಾಕ್ ಫಂಗಸ್ ಬಗ್ಗೆ ಎಲ್ಲದನ್ನೂ ಕೂಡ ನಾವು ತಿಳ್ಕೊಂಡಿರೋಣ. ಅದ್ರ ಜೊತೆಗೆ ಇನ್ನೊಂದು ಟಾಪಿಕ್ ನಾವು ನೋಡ್ಕೊಳ್ಳೋಣ, ಕಸ್ಟೋಡಿಯಲ್ ವೈಲೆನ್ಸು. ಸೊ ಕಸ್ಟೋಡಿಯಲ್ ವೈಲೆನ್ಸು ಇದು ನಮಗೆ ಪಾಲಿಟಿ ರಿಲೇಟೆಡ್ಡು ಎಸ್ಸೆ ಏನಾದರೂ ಕೇಳಿದ್ರೆ, ಇಲ್ಲ ಅಂತಂದರೆ ಪಾಲಿಟಿ ರಿಲೇಟೆಡ್ಡು ಆನ್ಸರ್ ರೈಟಿಂಗಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕಸ್ಟೋಡಿಯಲ್ ವೈಲೆನ್ಸು. ಸೊ ಫಸ್ಟ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಕರೆಂಟ್ ಅಫೇರ್ಸಲ್ಲಿ ಇರುವಂಥದ್ದು 2 ಟಾಪಿಕ್ಕು, ಬ್ಲ್ಯಾಕ್ ಫಂಗಸ್ಸು ಮತ್ತು ಕಸ್ಟೋಡಿಯಲ್ ವೈಲೆನ್ಸು, ಎರಡನ್ನೂ ಕೂಡ ನಾವು ಡೀಟೇಲಲ್ಲಿ ನೋಡ್ಕೊಂಡಿರೋಣ. ಇದರಲ್ಲಿ ಮೇಜರ್ಲಿ ನಮಗೆ ಈ ಕಸ್ಟೋಡಿಯಲ್ ವೈಲೆನ್ಸ್ ಅಂತ ಏನಿದೆಯಲ್ಲ, ಸೊ ಈ ಕಸ್ಟೋಡಿಯಲ್ ವೈಲೆನ್ಸ್ ರಿಲೇಟೆಡ್ಡು ನಮಗೆ ಎಸ್ಸೆ ಕೇಳೋವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂತಂದರೆ ಇದು ಪೊಲೀಸ್ ರಿಲೇಟೆಡ್ ಇಶ್ಯೂ. ಸೊ PSI ಎಕ್ಸಾಮ್ಸ್ ಏನಾದರೂ ನೀವು ಅಟೆಂಪ್ಟ್ ಮಾಡ್ಕೊಂಡು ಅದಕ್ಕೆ ಏನಾದ್ರು ಅಪ್ಲೈ ಮಾಡಿದ್ದಿದ್ರೆ ಈ ಎಸ್ಸೆನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದರ ರಿಲೇಟೆಡ್ಡು ನಾವು ಕೇಸ್ ಸ್ಟಡಿ ನೋಡ್ಕೊಳ್ಳೋಣ, ಏನು ಕೇಸ್ ಇದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಚಾಲೆಂಜಸ್ ಏನೇನಿದ್ದಾವೆ, ಸೊಲ್ಯೂಷನ್ ಏನು ಕೊಡ್ಬೋದು, ಮತ್ತು ರೂಲ್ಸ್ ರೆಗ್ಯುಲೇಷನ್ ಏನೇನಿದೆ ಇಂಟರ್ನ್ಯಾಷನಲಿ ಮತ್ತು ಇಂಡಿಯಾದಲ್ಲಿ, ಅವನ್ನೆಲ್ಲದನ್ನೂ ಕೂಡ ನೋಡ್ಕೊಳ್ಳೋಣ. ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಎಸ್ಸೆ ಬರೆಯೋದಲ್ಲಿ. ಸೊ ಈ ಥರದ ಎಸ್ಸೆ ಬರೆದ್ರೆ ನಿಮಗೆ ಅಡಿಷ್ನಲ್ಲು ಪಾಯಿಂಟ್ಸು ಕೂಡ ಇರುತ್ತೆ, ಅಂತಂದರೆ ಅಡಿಷ್ನಲ್ ನಿಮಗೆ ಮಾರ್ಕ್ಸು ಕೂಡ ಕೊಡ್ತಾ ಇರ್ತಾರೆ. ಸೊ ನಿಮಗೆ ಇದರ PDF ನೋಟ್ಸ್ ಏನಾದರೂ ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನಮ್ಮ ವಾಟ್ಸಪ್ ಗ್ರೂಪು ಕೂಡ ಜಾಯ್ನ್ ಆಗಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಫಸ್ಟ್ ಒಂದು ನೋಡಿ, ಚೇರ್ಮನ್ ಮತ್ತು ಮೆಂಬರ್ಸು ಟ್ರಿಬ್ಯುನಲ್ಲಿಂದು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ನೋಡಿ, ನಾವು ಎಷ್ಟೊಂದು ಸರಿ ಕೋರ್ಟು, ಹೈಕೋರ್ಟು, ಟ್ರಿಬ್ಯುನಲ್ಸ್ಗಳಂತ ನೋಡ್ಕೊಂಡಿರ್ತೀವಿ. ಇವಾಗ ನಮಗೆ ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟು ಅಂತ ಹೇಳಿ ನಾವು ನೋಡ್ಕೊಂಡ ತಕ್ಷಣ ನಮ್ಗೆ ಗೊತ್ತಿರುತ್ತೆ ಯಾರ್ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ, ಇಲ್ಲಿ ಕೊಲಿಜಿಯಮ್ ಸಿಸ್ಟಮ್ ಇರುತ್ತೆ. ಸೊ ಕೊಲಿಜಿಯಮ್ ಸಿಸ್ಟಮಲ್ಲಿ ಯಾರು ಇರ್ತಾರೆ, ಕೊಲಿಜಿಯಮ್ ಸಿಸ್ಟಮಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಅದಾದಮೇಲೆ ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. ಇವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ಲಿಸ್ಟನ್ನು ಪ್ರಿಪೇರ್ ಮಾಡಿ ಯಾರ್ಯಾರು ಹೆಸರು ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಗೌರ್ಮೆಂಟಿಗೆ ಕಳಿಸ್ತಾರೆ. ಸೊ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ, ಆ ಲಿಸ್ಟು ಬೇಕು ಅಂತಂದರೆ ಅದನ್ನು ಡೈರೆಕ್ಟಾಗಿ ಅಪಾಯಿಂಟ್ ಮಾಡ್ಕೊಂಡಿರ್ಬೋದು. ಚೇಂಜಸ್ ಬೇಕು ಅಂತಂದರೆ ಅವರು ವಾಪಸ್ ಕೊಲಿಜಿಯಮಿಗೆ ಕಳಿಸ್ಬೋದು. ಅದಾದಮೇಲೆ ಕೊಲಿಜಿಯಮು ಅಕಸ್ಮಾತ್ ಏನಾದರೂ ಲಿಸ್ಟ್ ಚೇಂಜಸ್ ಮಾಡಬೇಕು ಅಂತಂದರೆ ಚೇಂಜಸ್ ಮಾಡಿ ಕಳಿಸ್ಬೋದು. ಇಲ್ಲ ಅಂತಂದರೆ ನಾವು ಕಳಿಸಿರೋಂಥ ಲಿಸ್ಟಲ್ಲೇ ನೀವು ಚೂಸ್ ಮಾಡಿ ಅಂತ ಹೇಳ್ಬಿಟ್ಟು ಅದೇ ಥರ ಕಳಿಸ್ಬಿಡ್ಬೋದು. ಆ ಥರ ನಮಗೆ ಸುಪ್ರೀಂ ಕೋರ್ಟು, ಹೈಕೋರ್ಟಲ್ಲಿ ನಮಗೆ ಕೊಲಿಜಿಯಮ್ ರೀತಿ ವರ್ಕ್ ಆಗುತ್ತೆ. ಬಟ್ ಟ್ರಿಬ್ಯುನಲ್ಗಳಿರ್ತಾವಲ್ಲ, ನೀವು ಎಷ್ಟೊಂದು ಟ್ರಿಬ್ಯುನಲ್ಗಳನ್ನ ನೋಡ್ಕೊಂಡಿರ್ತಾರೆ ನ್ಯೂಸಲ್ಲಿ. ಈಗ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು, ಎನ್ವೈರ್ಮೆಂಟ್ ರಿಲೇಟೆಡ್ ಏನೇ ಇದ್ರೂ ಕೂಡ ಅವರೇ ಡಿಸಿಷನ್ ಕೊಡುವಂಥದ್ದು. NGT ಆ್ಯಕ್ಟ್ 2010 ಏನು ಮಾಡ್ಕೊಂಡಿದ್ರು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು. ಈ ಥರದ್ದು ಟ್ರಿಬ್ಯುನಲ್ಲು ಇದಕ್ಕೆ ಯಾರನ್ನ ಅಪಾಯಿಂಟ್ ಮಾಡ್ತಾರೆ, ಚೇರ್ಮನ್ನ ಅಪಾಯಿಂಟ್ ಮಾಡ್ತಾರೆ. ಆ ಚೇರ್ಮನ್ನ ಯಾವ ಥರ ಚೂಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ, ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಅದಕ್ಕೆ ಒಂದು ಕಮಿಟಿ ಇರುತ್ತೆ, ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ. ನಿಮಗೇನಾದ್ರು ಟ್ರಿಬ್ಯುನಲಿಗೆ ಚೇರ್ಮನ್ ಬಂದ್ಬಿಟ್ಟು ಡೈರೆಕ್ಟಾಗಿ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಆ ಥರ ಏನಾದ್ರು ಕೇಳಿದ್ರೆ ಅದು ಆನ್ಸರ್ ತಪ್ಪಾಗಿರುತ್ತೆ. ನೋಡಿ, ಇವರೊಂದು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತಾರೆ. ಈ ಕಮಿಟಿಯಲ್ಲಿ ಏನಿದು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಅಂತ ಇರುತ್ತೆ. ಸೊ ಈ ಕಮಿಟಿಯಲ್ಲಿ ಹೆಡ್ ಯಾರು ಇರ್ತಾರೆ ಅಂತಂದರೆ, ಈ ಕಮಿಟಿಯಲ್ಲೂ ಕೂಡ ಹೆಡ್ಡು ನಮಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಅಥವಾ ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ. ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಯಾರು ಇರ್ತಾರೆ ಅಂತಂದರೆ, ಇವ್ರನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾಮಿನೇಟ್ ಮಾಡಿರ್ತಾರೆ. ಗೊತ್ತಾಯ್ತಲ್ವಾ? ಸೊ ಇವ್ರನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾಮಿನೇಟ್ ಮಾಡಿರ್ತಾರೆ. ಸೊ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ, ಇದರ ಚೇರ್ಮನ್ ಯಾರಿರ್ತಾರೆ ಅಥವಾ ಇದರ ಹೆಡ್ ಯಾರಿರ್ತಾರೆ ಅಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಇಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ ಜಡ್ಜು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾಮಿನೇಟ್ ಮಾಡಿರುವಂಥ ಸುಪ್ರೀಂ ಕೋರ್ಟ್ ಜಡ್ಜು ಇದರಲ್ಲಿ ನಮಗೆ ಹೆಡ್ ಆಗಿರ್ತಾರೆ. ಸೊ ಇವರು ನಮಗೆ ಸೆಲೆಕ್ಟ್ ಮಾಡ್ತಾರೆ ಯಾರು ಚೇರ್ಮನ್ನು ಅಥವಾ ಮೆಂಬರ್ಸ್ ಇರಬೇಕು ಟ್ರಿಬ್ಯುನಲ್ಲಿಂದು ಅಂತ. ಇದು ಬೇಸಿಕ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟ್ರಿಬ್ಯುನಲಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು 2021 ಒಂದು ಆರ್ಡಿನೆನ್ಸ್ ತೊಗೊಂಬರ್ತಾ ಇದ್ದಾರೆ. ಸೊ ಈ ಆರ್ಡಿನೆನ್ಸಿಗೆ ಅಗೇನ್ಸ್ಟ್ ಆಗೂ ಕೂಡ ಕೆಲವೊಂದು ಇಶ್ಯೂಸ್ನ ತೊಗೊಂಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಇದು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಈ ಆರ್ಡಿನೆನ್ಸ್ ಏನು ಮಾಡುತ್ತೆ ಅಂತಂದರೆ, ಕೆಲವೊಂದು ಎಕ್ಸಿಸ್ಟಿಂಗ್ ಬಾಡೀಸ್ ಏನಿದೆಯವಲ್ಲ ಟ್ರಿಬ್ಯುನಲ್ಸಲ್ಲಿ, ಆ ಎಕ್ಸಿಸ್ಟಿಂಗ್ ಬಾಡೀಸ್ಗಳನ್ನ ಮತ್ತೆ ಡಿಸಾಲ್ವ್ ಮಾಡಿಬಿಟ್ಟು ಅದಕ್ಕೆ ಇರೋವಂಥ ಫಂಕ್ಷನ್ಸ್ನ ಇರೋವಂಥ ಬಾಡೀಸ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದೆ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಇವಾಗ ಒಂದು 10 ಟ್ರಿಬ್ಯುನಲ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಎಕ್ಸಾಂಪಲ್, ಇಲ್ಲಿ ಒಂದು 10 ಟ್ರಿಬ್ಯುನಲ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಈಗ 10 ಟ್ರಿಬ್ಯುನಲ್ಗಳು ಇದೊಂದು ಫಂಕ್ಷನು, ಇದು ಏನೇನು ಫಂಕ್ಷನ್ಸ್ಗಳೆಲ್ಲ ಮಾಡ್ಕೊತಾ ಇದ್ದಾವೆ.
ಬಟ್ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಈ 3 ಟ್ರಿಬ್ಯುನಲ್ಗಳು ಯಾವುದಕ್ಕೋಸ್ಕರ ಇರುತ್ತೆ, ಈ 3 ಟ್ರಿಬ್ಯುನಲ್ ಬಂದ್ಬಿಟ್ಟು ಎಕ್ಸಾಂಪಲು ಫೈನಾನ್ಸ್ ರಿಲೇಟೆಡ್ ಕೇಸಸ್ ಬಗ್ಗೆ ಡೀಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಮತ್ತು ಈ 3 ಟ್ರಿಬ್ಯುನಲ್ಗಳು ಕೂಡ ಫೈನಾನ್ಸ್ ರಿಲೇಟೆಡೇ ಇರುತ್ತೆ. ಸೊ ಫಂಕ್ಷನ್ಸು ಇವೆರಡರದ್ದು ಕೂಡ ಸೇಮ್ ಇರಬೇಕಾದ್ರೆ ಎಕ್ಸ್ಟ್ರಾ ಟ್ರಿಬ್ಯುನಲ್ಗಳು ಯಾಕೆ ಮಾಡ್ಕೋಬೇಕು? ಸೊ ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ಇವರು ಈ ಟ್ರಿಬ್ಯುನಲ್ಗಳನ್ನೆಲ್ಲನೂ ಕೂಡ ಇದನ್ನು ತೆಗೆದುಬಿಟ್ಟು ಅದಕ್ಕೆ ಇರೋವಂಥ ಫಂಕ್ಷನ್ಸ್ ಅಥವಾ ರೆಸ್ಪಾನ್ಸಿಬಿಲಿಟೀಸು ಈ ಟ್ರಿಬ್ಯುನಲ್ಗೆ ಕೊಟ್ಬಿಡೋದು. ಯಾಕಂತಂದರೆ ಎರಡೂ ಕೂಡ ಸಿಮಿಲರ್ ರೋಲ್ಸ್ ಮಾಡಬೇಕು ಅಂತ ಇರೋವಂಥದ್ದು. ಇವಾಗಲೇ 2017 ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಒಂದು ಫೈನಾನ್ಸ್ ಆ್ಯಕ್ಟ್ ಅಂತ ತೊಗೊಂಬಂದಿದ್ರು. ಫೈನಾನ್ಸ್ ಆ್ಯಕ್ಟ್ ಅಂತ ತೊಗೊಂಬಂದಿದ್ರು. ಇದರಲ್ಲಿ ಏನು ಮಾಡಿದರು, ಟೋಟಲಾಗಿ 26 ಟ್ರಿಬ್ಯುನಲ್ಸ್ ಏನೋ ಇತ್ತು, ಅದರಲ್ಲಿ 19 ಟ್ರಿಬ್ಯುನಲ್ಸ್ಗಳನ್ನ ಇವಾಗ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಾಯ್ತಲ್ವ? ಸೊ 19 ಟ್ರಿಬ್ಯುನಲ್ಸ್ಗಳನ್ನ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಇವಾಗ ಮತ್ತೆ ಸ್ಟ್ರೀಮ್ಲೈನ್ ಮಾಡ್ತಿರೋದ್ರಿಂದ ಅದರಲ್ಲಿ ಕಂಡೀಷನ್ಸು ಕೂಡ ಇಟ್ಕೊಂಡಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರಬೇಕು, ಅಪಾಯಿಂಟ್ಮೆಂಟ್ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಂಡೀಷನ್ಸು ಕೂಡ ಇಟ್ಕೊಂಡಿದ್ದಾರೆ. ಇದಕ್ಕೆ ಆಪೋಸಿಷನ್ನಲ್ಲಿ ಯಾಕಿದ್ದಾರೆ ಜನ ಅಂತ ಕೇಳಿದ್ರೆ, ಇದಕ್ಕೆ ಆಪೋಸಿಷನಲ್ಲಿ ಇದು ಮೇನ್ಲಿ ಇರುವಂಥದ್ದು ಜಡ್ಜ್ ರಿಲೇಟೆಡು, ಜುಡಿಷಿಯಲ್ ರಿಲೇಟೆಡ್ ಅಲ್ವಾ ಟ್ರಿಬ್ಯುನಲ್ ಅಂತಂದರೆ. ಇದಕ್ಕೆ ಆಪೋಸಿಷನ್ ಏನಿರುವಂಥದ್ದು ಅಂತಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ಜುಡಿಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತಂದರೆ ಜುಡಿಷಿಯರಿಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರ ಅಸೆಸ್ಮೆಂಟ್ ಮಾಡ್ಕೋಬೇಕು. ಆ ಅಸೆಸ್ಮೆಂಟ್ನ ಮಾಡ್ಕೊಂಡಿರಲಿಲ್ಲ. ಅದಾದಮೇಲೆ ಇರುವಂಥ ಎಷ್ಟೊಂದು ಪ್ರಾವಿಷನ್ಸ್ ಏನೇನಿದಾವೆ ಈ ಆರ್ಡಿನೆನ್ಸಲ್ಲಿ ಅವೆಲ್ಲದೂ ಕೂಡ ಸುಪ್ರೀಂ ಕೋರ್ಟು ಇಶ್ಯೂ ಮಾಡಿರೋಂಥ ಡೈರೆಕ್ಷನ್ಸಿಗೆ ಆಪೋಸಿಟ್ ಆಗಿದ್ದಾವೆ. ಅದಕ್ಕೆ ಬೇಕಾಗಿರೋಂಥ ಡೈರೆಕ್ಷನ್ಸ್ ಥರ ಇಲ್ಲ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು. ಸೊ ಟ್ರಿಬ್ಯುನಲ್ಸ್ ಬಗ್ಗೆ ಎಲ್ಲ ಪಾಯಿಂಟು ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸು ಒನ್ಲೈನರ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಜುಪಿಟರಲ್ಲಿ ಐಸಿ ಮೂನ್ ಎಕ್ಸ್ಪ್ಲೋರರು ಇದನ್ನು ಟೆಸ್ಟ್ ಮಾಡ್ಕೊಂಡಿರೋಂಥ ರೀಸೆಂಟಾಗಿ ಒಂದು ಏಜೆನ್ಸಿ ಯಾವುದಿತ್ತು ಅಂತಂದರೆ ಅದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ನೆಕ್ಸ್ಟು ಇಂಡಿಯಾ ಮತ್ತು ಇಂಡೋನೇಷ್ಯಾ ಮಧ್ಯದಲ್ಲಿ ಒಂದು ನೇವಿ ಎಕ್ಸಸೈಸು ಕಂಡಕ್ಟ್ ಮಾಡ್ಕೊಂಡಿದ್ರು. ಎಲ್ಲಿ? ಅರೇಬಿಯನ್ ಸಿಯಲ್ಲಿ. ಅದರ ಹೆಸರೇನಿತ್ತು ಅಂತಂದರೆ ಪ್ಯಾಸೇಜ್ ಎಕ್ಸಸೈಸ್ ಅಂತ. ನೆಕ್ಸ್ಟು ಬಂದ್ಬಿಟ್ಟು ವುಮನ್ ಸಿಟ್ಟಿಂಗ್ ನಿಯರ್ ಅ ವಿಂಡೋ. ಈ ಪೇಂಟಿಂಗ್ ಬಂದ್ಬಿಟ್ಟು ವರ್ಲ್ಡಿಂದು ಕಾಸ್ಟ್ಲಿಯೆಸ್ಟ್ ಪೇಂಟಿಂಗು. ರೀಸೆಂಟಾಗಿ 754 crore ಸೇಲ್ ಆಯಿತು ಈ ಪೇಂಟಿಂಗು. ಈ ಪೇಂಟಿಂಗ್ನ ನೀವು ನೋಡ್ಕೊಂಬಿಟ್ರೆ ಅಂತೂ ಇದಕ್ಕೆ ಎಷ್ಟೊಂದು ಅಮೌಂಟ್ ಕೊಡಬೇಕಂತ ಹೇಳ್ಬಿಟ್ಟು ಅಂದ್ಕೊಂಡ್ಬಿಟ್ಟಿರ್ತೀರ. ಇದನ್ನು ಯಾರು ಮಾಡಿದರು ಅನ್ನೋದು ತುಂಬ ಇಂಪಾರ್ಟೆಂಟು. ಪಾಬ್ಲೋ ಪಿಕಾಸೋ ಅವರು 1932 ಮಾಡಿರೋಂಥ ಪೇಂಟಿಂಗ್ ಅದು. ನೆಕ್ಸ್ಟು ಫಸ್ಟ್ ಬ್ರಿಕ್ಸ್ ಎಂಪ್ಲಾಯ್ಮೆಂಟ್ ವರ್ಕಿಂಗ್ ಗ್ರೂಪ್ ಮೀಟಿಂಗು. ಅದರ ಚೇರ್ಮನ್ ಯಾರಾಗಿದ್ದರು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು ಅಪೂರ್ವ ಚಂದ್ರ ಅವರು ಚೇರ್ಮನ್ ಆಗಿದ್ದರು. ನೆಕ್ಸ್ಟು 2021 ವರ್ಲ್ಡ್ ಫುಡ್ ಪ್ರೈಸ್ ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ಡಾಕ್ಟರ್ ಶಕುಂತಲಾ ಹರ್ಗ್ ಸಿಂಗ್ ತಿಲ್ಸದ್ ಅಂತ ಹೇಳ್ಬಿಟ್ಟು. ಆಯಿತಾ? ಸೊ ಇದು ಡಾಕ್ಟರ್ ಶಕುಂತಲಾ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಫಸ್ಟು ಪ್ರೈವೇಟ್ ಆಸ್ಟ್ರೋನಾಟ್ ಮಿಷನ್ನು ಅಂತಂದರೆ ಆಸ್ಟ್ರೋನಾಟ್ಸ್ಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟ್ರಿಗೆ ಕಳಿಸ್ಬೇಕು ಅಂತ ಒಂದು ಮಿಷನ್ ಮಾಡ್ತಾಯಿದ್ದಾರೆ. ಅದು ತುಂಬ ಇಂಪಾರ್ಟೆಂಟು. ಈ ಎಕ್ಸಾಂಪಲು ಎಲ್ಲ ಈ ಥರ ಮಿಷನ್ಸ್ಗಳನ್ನ ಯಾರು ಮಾಡ್ತಾರೆ, ಆ ದೇಶದ್ದು ಫಂಡ್ ಮಾಡಿರೋಂಥ ಆ ದೇಶದ್ದು ಸ್ಪೇಸ್ ಏಜೆನ್ಸಿ ಮಾಡಿರುತ್ತೆ. ಎಕ್ಸಾಂಪಲ್ ಈಗ ಇಂಡಿಯಾದಲ್ಲಿ ಆ ಥರ ಮಾಡಬೇಕು ಅಂತಂದರೆ ಇಸ್ರೋ ಮಾಡುತ್ತೆ. ಈಗ US ಅಲ್ಲಿ ಮಾಡಬೇಕು ಅಂತಂದರೆ ನಾಸಾ ಮಾಡುತ್ತೆ. ಆ ಥರ. ಬಟ್ ಇವಾಗ ನಾವು ಕೂಡ ಅದರಲ್ಲಿ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಪ್ರಮೋಟ್ ಮಾಡ್ತಾಯಿದ್ದೀವಿ. ಪ್ರೈವೇಟಲ್ಲಿ ಇನ್ನು ಸ್ಪೇಸಿಗೆ ಬರಬೇಕು, ಅವರು ಕೂಡ ಮಿಷನ್ಸ್ ಮಾಡಬೇಕು, ಸ್ಯಾಟಲೈಟ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಅದೇ ಥರ ಫಸ್ಟ್ ಪ್ರೈವೇಟ್ ಆಸ್ಟ್ರೋನಾಟ್ ಮಿಷನ್ನ ಕಳಿಸ್ಬೇಕು ಅಂತ ಇದ್ದಾರೆ. ಅದರ ಹೆಸರು ಬಂದ್ಬಿಟ್ಟು ಆಕ್ಸಿಯಮ್ಮು. ನಾಸಾ ಜೊತೆ ಸೇರಿಕೊಂಡು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ನೆಕ್ಸ್ಟು ಸ್ಟಾರ್ಲಿಂಕ್ ಕಂಪನಿ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ಬಿಟ್ಟಿದೆ. ಹೈ ಸ್ಪೀಡ್ ಇಂಟರ್ನೆಟ್ ಪ್ರೊವೈಡ್ ಮಾಡಬೇಕು ಅಂತ, ಒಂದು ಪ್ರಾಪರಾಗಿ ಇಂಟರ್ನೆಟ್ ಕನೆಕ್ಷನ್ ಕೊಡಿಸ್ಬೇಕು ಅಂತ. ಯಾರ ಜೊತೆ ಅಂತಂದರೆ ಗೂಗಲ್ ಜೊತೆ ಇದು ಕೊಲಾಬ್ರೇಟ್ ಮಾಡ್ಕೊಂಡಿರೋಂಥದ್ದು. ವುಮನ್ ಕ್ರಿಕೆಟ್ ಟೀಮ್ ಏನಿದೆ ಇಂಡಿಯಾದು, ಅದರ ಹೆಡ್ ಕೋಚ್ ಯಾರಿದ್ದಾರೆ ಅಂತಂದರೆ ರಮೇಶ್ ಪವರ್ ಅವರು ಅದರ ಹೆಡ್ ಕೋಚ್ ಇದ್ದಾರೆ. ನೆಕ್ಸ್ಟು ರೀಸೆಂಟಾಗಿ ರಿಲೀಸ್ ಮಾಡಿರುವಂಥ ಫೋರ್ಬ್ಸ್ ಲಿಸ್ಟ್ ಪ್ರಕಾರ ಟಾಪ್ ಅಥ್ಲೆಟು ಅಂತಂದರೆ ಟಾಪ್ ಗ್ರಾಸಿಂಗ್ ಅಥ್ಲೆಟು, ಜಾಸ್ತಿ ಅಮೌಂಟು ಮಾಡಿರೋಂಥ ಫಂಡ್ಸ್ ಇರುವಂಥ ಅಥ್ಲೆಟ್ ಯಾರು ಅಂತಂದರೆ ಕಾನರ್ ಮೆಗ್ರೆಗರ್. ಸೊ ಇವರು ನೋಡಿ ಇಸ್ರೇಲ್ ಬೇಸ್ಡ್ ಇವರು ಫೈಟರ್ ಇದ್ದಾರೆ, ರೆಸ್ಲರ್ ಇದ್ದಾರೆ, ಅಂದರೆ ಬಾಕ್ಸಿಂಗ್ ಮಾಡ್ತಾರೆ ಅವರು. ಬಟ್ ಹೆಸರನ್ನ ನೆನ್ಪಿಟ್ಕೊಂಡಿರಿ. ಸೊ ಇವಾಗ ನಾವು 2 ಇಂಪಾರ್ಟೆಂಟ್ ಪಾಯಿಂಟು ಪಾಲಿಟಿ ರಿಲೇಟೆಡ್ ಒಂದು ನೋಡ್ಕೊಳ್ಳೋಣ. ಅದು ಬಂದ್ಬಿಟ್ಟು ಕಸ್ಟೋಡಿಯಲ್ ವೈಲೆನ್ಸ್. ಗೊತ್ತಾಯ್ತಲ್ಲ? ಇದನ್ನು ನೋಟ್ ಮಾಡ್ಕೊಂಡಿರಿ. ನೀವು ಇದನ್ನು ಎಥಿಕ್ಸಲ್ಲೂ ಕೂಡ ಯೂಸ್ ಮಾಡ್ಕೊಂಡಿರ್ಬೋದು, ಇಲ್ಲಾಂತಂದರೆ ಎಸ್ಸೆ ರೈಟಿಂಗಲ್ಲಂತೂ 100% ನೀವು ಯೂಸ್ ಮಾಡ್ಕೊತಾನೆ ಇರ್ಬೋದು. ಈ ಕಸ್ಟೋಡಿಯಲ್ ವೈಲೆನ್ಸು ಯಾವಾಗ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು ಅಂತಂದರೆ, ನೀವು ಲಾಸ್ಟ್ ಇಯರು ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ಶೇರ್ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಅಂತಂದರೆ ಜೈಲಲ್ಲಿ ಇರಬೇಕಾದ್ರೆ ಅವ್ನು ಕಸ್ಟೋಡಿಯಲ್ಲಿ ಅಪ್ಪ ಮಗನ್ನ ತಮಿಳ್ನಾಡು ಪೊಲೀಸರು ಸಾಯಿಸ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು, ಎನ್ಕೌಂಟರ್ ಮಾಡಿಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿರಬೇಕು. ಆ ಟೈಮಲ್ಲಿ ಈ ಕಸ್ಟೋಡಿಯಲ್ ವೈಲೆನ್ಸ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ನ್ಯೂಸಲ್ಲಿತ್ತು. ಸೊ ಇದರ ರಿಲೇಟೆಡ್ಡು ಎಲ್ಲ ಪಾಯಿಂಟು ಕೂಡ ನಮಗೆ ಗೊತ್ತಿರಬೇಕು. ಎಕ್ಸಾಂಪಲು ನಾವು ಅದನ್ನೇ ಕೊಡ್ಬೋದು. ಫಾದರ್ ಸನ್ ಡ್ಯೂನ ತಮಿಳ್ನಾಡುವಲ್ಲಿ ಕಸ್ಟಡಿಯಲ್ಲಿ ಸಾಯಿಸ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಸೊ ಫಾದರ್ ಸನ್ ಡ್ಯೂನ ಅವರು ಕಸ್ಟೋಡಿಯಲ್ ಡೆತ್ ಮಾಡ್ಕೊಂಡಿದ್ರು ಅಂತ. ಇದರ ರಿಲೇಟೆಡ್ಡು ನಾವು ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ, ಕಸ್ಟೋಡಿಯಲ್ ಡೆತ್ ಏನಾದರೂ ಆದರೆ
ಅದರ ರಿಲೇಟೆಡ್ ಏನೇನು ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಅಂತಂದರೆ ನೀವು ಅದ್ರ ಮೇಲೆ ಬರಿಬೋದು. ಎಕ್ಸಾಂಪಲು ಏನು ಅಂತಂದರೆ, ಸರಿ ಇದು ತಪ್ಪು, ಈ ಥರ ಎಲ್ಲ ಸಾಯಿಸಬಾರ್ದು, ಅದ್ರ ಬಗ್ಗೆ ಪ್ರೊಸೀಜರ್ ಫಾಲೋ ಮಾಡ್ಕೋಬೇಕು ಅಂತ. ಬಟ್ ಆ್ಯಕ್ಚುಲಾಗಿ ಬರೀಬೇಕು ಅಂತಂದರೆ ಪ್ರಾಪರ್ ಪಾಯಿಂಟ್ಸ್ ಇರಬೇಕು. ಆ ಫಾರ್ಡರ್ ಪಾಯಿಂಟ್ಸ್ ಏನೇನು ಅದನ್ನು ನಾವು ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಯುನೈಟೆಡ್ ನೇಷನಿಂದು ಕನ್ವೆನ್ಷನ್ ಇದೆ. ಯುನೈಟೆಡ್ ನೇಷನಿಂದು ಕನ್ವೆನ್ಷನ್ ಇದೆ ಅಗೇನ್ಸ್ಟ್ ಟಾರ್ಚರ್ಗೆ ಅಗೇನ್ಸ್ಟ್ ಆಗಿ. ಯುನೈಟೆಡ್ ನೇಷನಿಂದು ಕನ್ವೆನ್ಷನು ಅಗೇನ್ಸ್ಟ್ ಟಾರ್ಚರ್ 1997 ಇದು ಈ ಥರ ಕಸ್ಟೋಡಿಯಲ್ ಡೆತ್ ಎಲ್ಲ ಆಗುವಂಥದ್ದಕ್ಕೆ ಅಗೇನ್ಸ್ಟ್ ಆಗಿರುವಂಥದ್ದು, ಟಾರ್ಚರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರುತ್ತೆ. ಇದನ್ನು ಇಂಡಿಯಾ ಸೈನ್ ಮಾಡಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಇಂಡಿಯಾ ಇದನ್ನು ಸೈನ್ ಮಾಡಿದೆ, ಬಟ್ ಇಂಡಿಯಾ ಇದನ್ನು ರ್ಯಾಟಿಫೈ ಮಾಡಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಇಂಡಿಯಾ ಸೈನ್ ಮಾಡಿದೆ ಬಟ್ ರ್ಯಾಟಿಫೈ ಮಾಡಿಲ್ಲ. ರ್ಯಾಟಿಫೈ ಮಾಡೋದಕ್ಕೂ ಸೈನ್ ಮಾಡೋದಕ್ಕೂ ಡಿಫರೆನ್ಸ್ ಏನಿದೆ? ಸೈನ್ ಮಾಡಿದೆ ಅಂತಂದರೆ ನಮಗೆ ಇದು ಈ ಡ್ರಾಫ್ಟು ಅಥವಾ ಇದು ರೂಲ್ಸ್ ಏನಿದೆ ಅದು ನಮಗೆ ಇಷ್ಟ ಇದೆ, ನಾವು ಅದರ ರಿಲೇಟೆಡ್ಡು ನಮ್ಮ ಕಂಟ್ರಿಯಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಮಾಡ್ಕೊತೀವಿ ಅಂತ ಹೇಳ್ದಂಗೆ. ರ್ಯಾಟಿಫೈ ಮಾಡೋದಂತಂದ್ರೆ ಏನು? ನಾವು ಆ ಥರ ರೂಲ್ಸ್ ಯಾವ ಥರ ಮಾಡ್ಕೊಳ್ತೀವಿ ಅಂತಂದರೆ, ನಾವೇನಾದರೂ ಅದಕ್ಕೆ ಅಗೇನ್ಸ್ಟಾಗಿ ಹೋದರೆ ಇಂಟರ್ನ್ಯಾಷ್ನಲಿ ನಮ್ಮ ಮೇಲೆ ಒಂದು ಕೇಸ್ ಬೀಳ್ಬೋದು. ಅದಕ್ಕೆ ರ್ಯಾಟಿಫಿಕೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದ್ರ ಜೊತೆಗೆ ಈ ಥರ ಕಸ್ಟೋಡಿಯಲ್ ವೈಲೆನ್ಸ್ ಮಾಡೋವಂಥದ್ದು ಆರ್ಟಿಕಲ್ 19ಗೆ ಆಪೋಸಿಟ್ ಆಗಿರುತ್ತೆ. ಆರ್ಟಿಕಲ್ 19ನಲ್ಲಿ ಎಷ್ಟೊಂದು ರೈಟ್ಸ್ ಇದ್ದಾವೆ ನಮಗೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ, ಯಾವುದಕ್ಕೆ ಅಗೇನ್ಸ್ಟ್ ಆಗಿರುತ್ತೆ ಇದು? ಫಂಡಮೆಂಟಲ್ ರೈಟ್ ಟು ಫ್ರೀಡಮ್ ಹೀಗೆ ಅಗೇನ್ಸ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಪೊಲೀಸ್ ಕಸ್ಟಡಿ ಅಂತ ನಾವು ನೋಡ್ಕೋಬೇಕು ಅಂತಂದರೆ, ನೋಡಿ ಯಾಕೆ ಡಿಸ್ಕಸ್ ಮಾಡ್ಕೊತಾ ಇದ್ದೀವಿ ಇದನ್ನು ಅಂತಂದರೆ, PSI ಅಲ್ಲಿ ನಮಗೆ ಎಸ್ಸೆ ಅಂತೂ ಕೇಳ್ತಾರೆ, ಕರೆಕ್ಟ್ ಅಲ್ವಾ? ಈ ಎಸ್ಸೆಯಲ್ಲಿ ಈ ಥರ ಪಾಯಿಂಟ್ಸ್ನ ನೀವು ಯೂಸ್ ಮಾಡ್ಕೊತಾ ಇದ್ದರೆ ನಿಮಗೆ ಆ್ಯಡೆಡ್ ಬೆನಿಫಿಟ್ ಇರುತ್ತೆ. ಯಾಕಂತಂದರೆ ಇದು ಪೊಲೀಸ್ ರಿಲೇಟೆಡ್ ಮ್ಯಾಟ್ರ್ ಆಗಿರೋದ್ರಿಂದ ಈ ಥರದ್ದು ನೀವು ಪಾಯಿಂಟ್ಸ್ ನೀವು ಯೂಸ್ ಮಾಡ್ಕೊಂಡಿದ್ರೆ ಅಡಿಷ್ನಲ್ ಬೆನಿಫಿಟ್ ಅಂತೂ ತುಂಬ ಜಾಸ್ತಿ ಇರುತ್ತೆ. ಏನು ಅಂತಂದರೆ, ನ್ಯಾಷನಲ್ ಪೊಲೀಸ್ ಕಮಿಷನ್ ಇವರು ರಿಪೋರ್ಟ್ ನಂಬರ್ 3 ಇವರು ಥರ್ಡ್ ರಿಪೋರ್ಟ್ ರಿಲೀಸ್ ಮಾಡಿದರು. ಈ ಥರ್ಡ್ ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ, ಏನು ನಮ್ಮ ಇಂಡಿಯಾದಲ್ಲಿ ಅರೆಸ್ಟ್ಗಳಾಗತ್ತಲ್ಲ, ಇದರಲ್ಲಿ 60% ಅರೆಸ್ಟ್ ಏನಾಗುತ್ತೆ, ಈ ಅರೆಸ್ಟು ಅನ್ನೆಸೆಸರಿ ಇದಾವಂತೆ. ಅಂತಂದರೆ ಅರೆಸ್ಟ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ, ಆ ಟೈಮಲ್ಲೇ ಅರೆಸ್ಟು ಕೂಡ ಮಾಡ್ಕೊತಾ ಇದ್ದಾರೆ. ಈ ಥರ ಇರುವಂಥ ಸಿಚುವೇಷನಲ್ಲಿ ಈ ಕಸ್ಟೋಡಿಯಲ್ ವೈಲೆನ್ಸಿನ ರೇಟು ಕೂಡ ತುಂಬ ಜಾಸ್ತಿ ಆಗುವಂಥ ಪ್ರೊವಿಷನ್ಸ್ ಇರುತ್ತೆ. ಯಾಕಂತಂದರೆ ಅನ್ನೆಸೆಸರಿಯಾಗಿ ಅರೆಸ್ಟ್ ಮಾಡಿಕೊಂಡು ಈ ಥರದ್ದು ಏನಾದ್ರು ಕಸ್ಟೋಡಿಯಲ್ ವೈಲೆನ್ಸ್ ಮಾಡ್ಕೊಂಡ್ಬಿಟ್ರೆ ಆ ಟೈಮಲ್ಲಿ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಕೊಳ್ಳೋಂಗೆ ಆಗಲ್ಲ. ಎಲ್ಲದೂ ಕೂಡ ರೂಲ್ಸ್ ರೆಗ್ಯುಲೇಷನ್ಗೆ ಅಗೇನ್ಸ್ಟ್ ಆಗುತ್ತೆ. ಇನ್ನೊಂದು, ಕಸ್ಟೋಡಿಯಲ್ ಡೆತ್ ಏನಾದರೂ ಮಾಡ್ಕೊಂಡಿದ್ದಾರೆ ಅಂತಂದರೆ ಆ ಟೈಮಲ್ಲಿ ಪ್ರಾಪರಾಗಿ ಒಂದು ಪ್ರೊಸೀಜರ್ ಫಾಲೋ ಮಾಡ್ಕೊಂಡಿಲ್ಲ, ಲಾ ಆ್ಯಂಡ್ ಆರ್ಡರು ಕೂಡ ಫಾಲೋ ಮಾಡ್ಕೊಂಡಿರಲ್ಲ. ಸೊ ಅದಕ್ಕೋಸ್ಕರ ಅದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ನಮಗೆ. ಇವಾಗ ಇಂಡಿಯಾದಲ್ಲಿ ಕಸ್ಟೋಡಿಯಲ್ ವೈಲೆನ್ಸ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಅದಕ್ಕೆ ಚಾಲೆಂಜಸ್ ಏನೇನಿದ್ದಾವೆ ಅದನ್ನು ನೋಡ್ಕೋಬೇಕು. ಕಸ್ಟೋಡಿಯಲ್ ವೈಲೆನ್ಸ್ ಅಂತ ಹೇಳಿ ಬಂದ ತಕ್ಷಣ ಅದಕ್ಕೆ ಚಾಲೆಂಜಸ್ ಏನೇನಿದ್ದಾವೆ ಅಂತಂದರೆ, ಫಸ್ಟ್ ಆಫ್ ಆಲ್ ಇದರ ರಿಲೇಟೆಡ್ ನಮ್ಮಲ್ಲಿ ರೂಲ್ಸು ರೆಗ್ಯುಲೇಷನ್ ಅಂತಂದರೆ ಒಂದು ಲಾನೇ ಇಲ್ಲ ನಮ್ಮಲ್ಲಿ. ಅಂತಂದರೆ ಕಸ್ಟೋಡಿಯಲ್ ವೈಲೆನ್ಸ್ ಯಾರಾದರೂ ಮಾಡಿದರೆ ಅದು ಒಂದು ಕ್ರೈಮ್ ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಅದನ್ನು ಟ್ರೀಟ್ ಮಾಡಲ್ಲ. ಅದ್ರ ಜೊತೆಗೆ ಆ್ಯಂಟಿ ಟಾರ್ಚರ್ ಲೆಜಿಸ್ಲೇಷನು ಕೂಡ ನಮ್ಮ ಇಂಡಿಯಾದಲ್ಲಿ ಇವಾಗಲೂ ಕೂಡ ಇಲ್ಲ. ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ, ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಅಂತ ನಮ್ಮ ಪೊಲೀಸಿಗೆ ಏನು ಫಂಡ್ಸ್ ಕೊಡ್ತಾರಲ್ಲ, ಆ ಫಂಡ್ಸು ಕಂಪ್ಲೀಟಾಗಿ ಯುಟಿಲೈಸೇಷನ್ ಮಾಡ್ಕೊತಾನೆ ಇಲ್ಲ. ಅಂತಂದರೆ ಎಲ್ಲೋ ಒಂದು ಕಡೆ ನಮಗೆ ಫಂಡ್ಸು ಮಿಸ್ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇರುತ್ತೆ. ಇನ್ನೊಂದು, ಪ್ರಾಪರ್ ಆಗಿರುವಂಥದ್ದು ಆಫ್ಟರ್ ಆ್ಯಕ್ಷನ್ಸ್ ತೊಗೊತಾ ಇಲ್ಲ. ಅಂತಂದರೆ ಈ ಥರ ಕಸ್ಟೋಡಿಯಲ್ ಡೆತ್ ಏನಾದರೂ ಆಗಿದೆ ಅಂತಂದರೆ ಅದರ ರಿಲೇಟೆಡ್ ಎಂಕ್ವೈರಿ ಆಗಿರಲಿ, ಅದರ ರಿಲೇಟೆಡ್ ಕಂಪ್ಲೀಟಾಗಿ ಕೇಸಿಗೆ ಎಂಡಿಗೆ ಹೋಗುವಂಥದ್ದು ಆ ಥರದ್ದೇನು ಮಾಡ್ಕೊತಾ ಇಲ್ಲ. ಅದರ ಜೊತೆಗೆ ಕೇಸಿಗೆ ಏನಾದರೂ ಕನ್ವಿಕ್ಟ್ ಮಾಡ್ಕೊಂಡಿದ್ರೂ ಕೂಡ ಈ ಕನ್ವಿಕ್ಷನ್ ರೇಟು ತುಂಬ ಕಮ್ಮಿ ಇದೆ. ಈ ಕನ್ವಿಕ್ಷನ್ ರೇಟ್ ಏನಿದೆಯಲ್ಲ ಇದು ತುಂಬಾ ಕಮ್ಮಿ ಇದೆ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟು ಪಾಯಿಂಟು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ, ನಮ್ಮಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆಯಲ್ಲ ಇದು ತುಂಬ ವೀಕ್ ಆಗಿದೆ. ಅದ್ರ ಜೊತೆಗೆ ಯಾರಾದರೂ ವಿಟ್ನೆಸ್ ಕೊಡ್ತಾ ಇದ್ದಾರೆ ಅಂತಂದರೆ ಆ ವಿಟ್ನೆಸ್ಸಿಗೆ ಪ್ರೊಟೆಕ್ಷನು ಕೂಡ ನಮ್ಮಲ್ಲಿ ಕರೆಕ್ಟಾಗಿ ಇಲ್ಲ. ನೋಡಿ, ನೀವು ಯಾವುದಾದ್ರು ಒಂದು ಎಸ್ಸೆ ಬರೀತಾ ಇರೋಂಥ ಟೈಮಲ್ಲಿ ಫಸ್ಟ್ ಆಫ್ ಆಲ್ ಕಸ್ಟೋಡಿಯಲ್ ವೈಲೆನ್ಸ್ ರಿಲೇಟೆಡ್ ಎಸ್ಸೆ ಬರೀಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಕೇಳಿದ್ರೆ, ಕಸ್ಟೋಡಿಯಲ್ ವೈಲೆನ್ಸ್ ಅಂತಂದರೆ ಏನು ರೀಸೆಂಟ್ ಇನ್ಸಿಡೆಂಟ್ ಆಗಿರುವಂಥದ್ದು, ಇಂಟರ್ನ್ಯಾಷನಲಿ ಏನೇನಿದ್ದಾವೆ ಆ ಥರದ್ದೊಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಬರೀಬೇಕು ನೀವು ಫಸ್ಟು. ಕರೆಕ್ಟ್ ಅಲ್ವಾ? ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಬರೀಬೇಕು. ಆ ಪ್ರಾಬ್ಲಮ್ಸ್ನ ಬರೆದ ಮೇಲೆ ನೀವು ಅದಕ್ಕೆ ಸೊಲ್ಯೂಷನ್ನ ಬರೀಬೇಕಾಗತ್ತೆ. ಸೊ ಇವಾಗ ಸೊಲ್ಯೂಷನ್ಗಳನ್ನ ನಾವು ನೋಡ್ಕೊಳ್ಳೋಣ. ಈ ಸೊಲ್ಯೂಷನ್ ಅಂತಂದರೆ ಪ್ರತಿಯೊಂದು ಪ್ರಾಬ್ಲಮ್ ನಾವು ಇವಾಗ ಏನೇನು ಚಿಕ್ಕದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೀವಲ್ಲ, ವಿಟ್ನೆಸ್ ಪ್ರೊಟೆಕ್ಷನ್ ಅಂತಂದರೆ ಏನು, ಅವೆಲ್ಲದು ಕೂಡ ನೀವು ಆನ್ಸರ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಪಾಯಿಂಟ್ ಏನು ಸೊಲ್ಯೂಷನ್ ಅಂತಂದರೆ, ಫಸ್ಟು ನಾವು ರ್ಯಾಟಿಫೈ ಮಾಡಬೇಕು ಯುನೈಟೆಡ್ ನೇಷನಿಂದು ಕನ್ವೆನ್ಷನ್.
UN ಕನ್ವೆನ್ಷನ್ ನಾವು ಸೈನ್ ಮಾಡಿದ್ದೀವಿ, ಬಟ್ ರ್ಯಾಟಿಫೈ ಮಾಡಿಲ್ಲ. ರ್ಯಾಟಿಫೈ ಮಾಡಿದ್ರೆ ಏನಾಗುತ್ತೆ, ನಮ್ಮಲ್ಲಿ ರೂಲ್ಸು ರೆಗ್ಯುಲೇಷನು ಕೂಡ ಬರುತ್ತೆ, ಒಂದು ಲಾ ಅಂತ ಹೇಳ್ಬಿಟ್ಟು ಪಾಸ್ ಮಾಡ್ಕೊತಾ ಇರ್ತೀವಿ ಆ ಥರ ರ್ಯಾಟಿಫೈ ಮಾಡ್ಕೊಂಡಿದ್ರೆ. ಅದಾದಮೇಲೆ ಬೇರೆ ಬೇರೆ ಕೇಸಸ್ಸು ಏನೇನು ಬರ್ತಾ ಇದೆ ಅವರ ರೆಕಮೆಂಡೇಷನ್ನು ಕೂಡ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊತಾ ಇರಬೇಕು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಸೈಂಟಿಫಿಕ್ ಟ್ರೈನಿಂಗ್ ನೋಡ್ಕೋಬೇಕು ನಾವು, ಪೊಲೀಸ್ ಅವ್ರದ್ದು ಸೈಂಟಿಫಿಕ್ ಟ್ರೈನಿಂಗ್ನ ಮಾಡ್ಕೋಬೇಕು. ಮತ್ತು ಈ ಚಾಲೆಂಜಲ್ಲೇ ನಾವು ಏನಿರುತ್ತೆ ಅಂತಂದರೆ, ಈಗ ವಿಟ್ನೆಸ್ ಪ್ರೊಟೆಕ್ಷನ್ ಒಂದು ಚಾಲೆಂಜ್ ಇದೆ ಅಂತಂದರೆ ವಿಟ್ನೆಸ್ ಪ್ರೊಟೆಕ್ಷನ್ನೇ ಒಂದು ಸೊಲ್ಯೂಷನ್. ವಿಟ್ನೆಸ್ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗಿರೋಂಥದ್ದೇ ಒಂದು ಸೊಲ್ಯೂಷನು. ವಿಟ್ನೆಸ್ನ ನೀವು ಯಾವ ಥರ ಪ್ರೊಟೆಕ್ಟ್ ಮಾಡ್ಕೊತೀರಾ, ಅವ್ರ ಹೆಸರನ್ನ ಲೀಕ್ ಮಾಡಲಿಲ್ದಂಗೆ, ಇಲ್ಲಾಂತಂದರೆ ಅವ್ರಿಗೆ ಬೆನಿಫಿಟ್ಸ್ ಕೊಟ್ಟು ಇಲ್ಲಾಂತಂದರೆ ಅವರ ಹೆಸರು ರಿಲೇಟೆಡ್ಡು ಅವ್ರ ಕೇಸಿಗೆ ಬರದೇ ಇರೋ ಹಂಗೆ ಅಂತಂದರೆ ಗೊತ್ತಾಗಬಾರ್ದು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಸೊ ಈ ಥರದ್ದು ಚಾಲೆಂಜಸ್ಸಿಗೆ ಏನೇನಿರುತ್ತೆ. ಅದಾದಮೇಲೆ ನಮಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಇನ್ನೂ ಎಡಿಷ್ನಲ್ ಪವರ್ಸ್ ಕೊಟ್ಟು ಅದನ್ನು ಇನ್ನೂ ಸ್ವಲ್ಪ ಪವರ್ಫುಲ್ ಮಾಡೋ ಥರ ನಾವು ಮಾಡ್ಕೊಂಡಿರ್ಬೋದು. ಲಾಸ್ಟಲ್ಲಿ ನಾವೇನು ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಇವಾಗಲೂ ಕೂಡ ರೂಲ್ಸು ರೆಗ್ಯುಲೇಷನ್ ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ಕಸ್ಟೋಡಿಯಲ್ ಡೆತ್ ಏನಾದರೂ ಮಾಡ್ಕೊಂಡಿದ್ರೆ ಅದ್ರ ರಿಲೇಟೆಡ್ ಕನ್ವಿಕ್ಷನ್ ಇಲ್ಲ. ಅದ್ರ ಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಏನಿದೆಯಲ್ಲ, ಇವರು ಕೊಟ್ಟಿರುವಂಥದ್ದೊಂದು ಅನಾಲಿಸಿಸ್ ಇದೆ, ಡೇಟಾ ಇದೆ. 2001ಇಂದ 2018ವರೆಗೂ ಕನ್ವಿಕ್ಷನ್ ನಾವು ನೋಡ್ಕೋಬೇಕು ಅಂತಂದರೆ ಸುಮಾರು 18 ವರ್ಷದಲ್ಲಿ ಎಷ್ಟೊಂದು ಕಸ್ಟೋಡಿಯಲ್ ಡೆತ್ ಆಗಿದೆ. ನಾವು ಎಷ್ಟೊಂದು ನೋಡ್ಕೊಂಡಿದ್ದೀವಿ ಕಸ್ಟೋಡಿಯಲ್ ಡೆತ್ ನ್ಯೂಸಲ್ಲೂ ಕೂಡ. ಬರೀ 26 ಪೊಲೀಸ್ ಮೆನಿಗೆ ಅಷ್ಟೇ ಇವರು ಕಸ್ಟೋಡಿಯಲ್ ವೈಲೆನ್ಸಲ್ಲಿ ಕನ್ವಿಕ್ಟ್ ಮಾಡಿದ್ದಾರೆ, ಅಂತಂದರೆ ಇವರು ವೈಲೆನ್ಸ್ ಮಾಡಿದ್ದಾರೆ ಅಂತ. ಸೊ ನಮ್ಮಲ್ಲಿ ಎಷ್ಟು ಇನ್ನೂ ಹಿಂದೆ ಉಳ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಮಗೆ. ಸೊ ಇಷ್ಟು ಕಂಪ್ಲೀಟಾಗಿ ಕಸ್ಟೋಡಿಯಲ್ ವೈಲೆನ್ಸು ಟಾಪಿಕ್ನ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಇದರ ರಿಲೇಟೆಡ್ಡು ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿರ್ಬೋದು. ನೆಕ್ಸ್ಟ್ ನಾವು ಬ್ಲ್ಯಾಕ್ ಫಂಗಸ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಂಡಿರೋಣ. ನೋಡಿ, ಬ್ಲ್ಯಾಕ್ ಫಂಗಸ್ ಅಂತಂದರೆ ಇದು ಎಸ್ಪೆಷಲಿ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಇದು ಬರ್ತಾ ಇರೋಂಥದ್ದು ಬ್ಲ್ಯಾಕ್ ಫಂಗಸ್ಸು. ಇದಕ್ಕೆ ಸೈಂಟಿಫಿಕ್ ಹೆಸರು ಏನು ಅಂತಂದರೆ ಮ್ಯೂಕೋರ್ಮೈಕೋಸಿಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನೇ ಬ್ಲ್ಯಾಕ್ ಫಂಗಸ್ ಅಂತ ಹೇಳ್ಬಿಟ್ಟು ಕರೆಯೋದು. ಈ ಬ್ಲ್ಯಾಕ್ ಫಂಗಸ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಇವಾಗ ನಮ್ಮಲ್ಲಿ COVID-19 ರಿಲೇಟೆಡ್ ಪೇಷಂಟ್ಸ್ ಏನಿದಾರಲ್ಲ, COVID-19ಇಂದ ಅಫೆಕ್ಟ್ ಆಗಿರುವಂಥ ಪೇಷಂಟ್ಸ್ ಏನಿದಾರಲ್ಲ, ಕೆಲವೊಂದು ಪೇಷಂಟ್ಸಲ್ಲಿ ಬ್ಲ್ಯಾಕ್ ಫಂಗಸ್ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಸೊ ಇದು ಎಸ್ಪೆಷಲಿ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೂಡ ನಾವು ನೋಡ್ಕೊಂಡಿದ್ದೀವಿ. ಇದಕ್ಕೆ ಎಷ್ಟೊಂದು ಆಪೋಸಿಷನ್ ಪಾರ್ಟೀಸ್ ಎಲ್ಲದು ಕೂಡ ಏನು ಹೇಳಿದೆ ಅಂತಂದರೆ, ಇದನ್ನು ನೋಟಿಫೈಬಲ್ ಡಿಸೀಸ್ ಅಂತ ಹೇಳ್ಬಿಟ್ಟು ನೀವು ಡಿಕ್ಲೇರ್ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ಸೊ ಈಗ ಬ್ಲ್ಯಾಕ್ ಫಂಗಸ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಆಫ್ ಆಲು ಇದರ ಸ್ಟಾರ್ಟಿಂಗ್ ಸಿಮ್ಟಮ್ ಬಂದ್ಬಿಟ್ಟು ನೋಸಲ್ಲೇ ಬರುತ್ತೆ. ಆಯ್ತಲ್ಲ, ಒಂದು ನಿಮಿಷ. ಓಕೆ, ಸ್ಟಾರ್ಟಿಂಗ್ ಸಿಮ್ಟಮ್ ಬಂದ್ಬಿಟ್ಟು ನೋಸಲ್ಲೇ ಬರುತ್ತೆ. ಇದು ಎಸ್ಪೆಷಲಿ ಯಾರಿಗೆ ಬರುತ್ತೆ ಅಂತಂದರೆ, COVID-19 ಪೇಷಂಟ್ಸಲ್ಲಿ ಕೆಲವೊಬ್ಬರಿಗೆ ಆಕ್ಸಿಜನ್ ತುಂಬ ಜಾಸ್ತಿ ಬೇಕಾಗಿರುತ್ತಲ್ಲ, ಆಕ್ಸಿಜನ್ ತುಂಬ ಜಾಸ್ತಿ ಬೇಕಾಗಿರುವಂಥ ಟೈಮಲ್ಲಿ ಆ ಸಿಲಿಂಡರಿಂದ ಆಕ್ಸಿಜನ್ ಕನೆಕ್ಟ್ ಮಾಡಿರ್ತಾರೆ ಅವ್ರ ಮೂಗಿಗೆ. ಸೊ ಈ ಥರ ಅವ್ರ ಮೂಗಿಗೆ ಏನು ಇಲ್ಲಿ ಆಕ್ಸಿಜನ್ ಪಂಪನ್ನು ನಮಗೆ ಕ್ರಿಯೇಟ್ ಮಾಡಿರ್ತಾರಲ್ಲ, ಸೊ ಇದರಲ್ಲಿ ಅವ್ರಿಗೆ ಆಕ್ಸಿಜನ್ ಹೋಗ್ತಾರತ್ತೆ. ಈ ಮೂಗಿಗೆ ಏನು ಹಾಕಿರ್ತಾರಲ್ಲ, ಇದು ಬಾಯಿ ಮೇಲೆ ಕಂಪ್ಲೀಟಾಗಿ ಅದು ಅಷ್ಟೊಂದು ಸ್ಯಾನಿಟೈಸ್ ಆಗಿರಲ್ಲ ಅಥವಾ ಅಷ್ಟೊಂದು ಹೈಜಿನಿಕ್ ಆಗಿರಲ್ಲ. ಸೊ ಹೈಜಿನಿಕ್ ಆಗಿ ಇಲ್ಲದೇ ಇರೋದ್ರಿಂದ ಅದರಿಂದಾಗಿ ಏನಾಗ್ತಿದೆ ಅಂತಂದರೆ ಈ ಥರ ಫಂಗಸ್ಸು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬ್ಲ್ಯಾಕ್ ಫಂಗಸ್ಸು ತುಂಬ ಬರ್ತಾ ಇರೋವಂಥದ್ದಕ್ಕೆ ಕಾರಣ ಮೋಸ್ಟ್ ಇಂಪಾರ್ಟೆಂಟ್ ಇದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, COVID-19 ಥರ ಇದು ಜನರಲ್ಲಿ ಹರಡಲ್ಲ, ಇದು ಸ್ಪ್ರೆಡ್ ಆಗಲ್ಲ. ಇದು ಬ್ಲ್ಯಾಕ್ ಫಂಗಸ್ ಒಬ್ರಿಗೆ ಬಂದಿದ್ದಾರೆ ಅಂತಂದರೆ ಅವರಿಂದ ಇದು ಇನ್ನೊಬ್ಬರಿಗೆ ಬರಲ್ಲ. ಇದು ಅದೇ COVID-19 ಅಂತಂದರೆ ಹತ್ತಿರ ಇದ್ದರೆ ಅವ್ರಿಗೂ ಕೂಡ ಬರುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಮಾಸ್ಕ್ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ. ಇವಾಗ ಇದನ್ನು ಕರ್ನಾಟಕ ಬಂದ್ಬಿಟ್ಟು ನೋಟಿಫೈಯಬಲ್ ಡಿಸೀಸ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದೆ. ನೋಟಿಫೈಯಬಲ್ ಡಿಸೀಸ್ ಅಂತಂದರೆ ಏನು? ಫಸ್ಟ್ ಆಫ್ ಆಲು ನೋಟಿಫೈಯಬಲ್ ಡಿಸೀಸ್ ಅಂತಂದರೆ ಯಾವುದೇ ಥರದ್ದು ಕೇಸ್ ಬಂದ್ರೂ ಕೂಡ ಅದನ್ನು ಕರೆಕ್ಟಾಗಿ ರಿಪೋರ್ಟ್ ಮಾಡಬೇಕು. ಗೌರ್ಮೆಂಟಲ್ಲೇ ಬರಲಿ, ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ಬರಲಿ, ಅದನ್ನು ಫಸ್ಟು ರಿಪೋರ್ಟ್ ಮಾಡಿಬಿಡಬೇಕು. ಈ ರಿಪೋರ್ಟ್ ಮಾಡೋದ್ರಿಂದ ಏನು ಬೆನಿಫಿಟ್ಟು, ಈ ರಿಪೋರ್ಟ್ ಮಾಡೋದ್ರಿಂದ ಎಷ್ಟು ಕೇಸಸ್ ಇದ್ದಾವೆ, ಅದನ್ನು ಯಾವ ಥರ ಟ್ರ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಗೊತ್ತಾಗುತ್ತೆ ಅಂತಂದರೆ, ಗೌರ್ಮೆಂಟು ಎಲ್ಲಿ ಈ ಬ್ಲ್ಯಾಕ್ ಫಂಗಸ್ ಇದ್ದಾವೆ ಅದ್ರ ರಿಲೇಟೆಡು ಸ್ಟಡಿ ಮಾಡಬೇಕು, ರಿವ್ಯೂ ಮಾಡಬೇಕು, ಅದ್ರ ಬಗ್ಗೆ ಎಲ್ಲದೂ ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತು ಈ ಬ್ಲ್ಯಾಕ್ ಫಂಗಸ್ ಅನ್ನೋದು ತುಂಬಾ ಕಾಸ್ಟ್ಲಿ ಆಗಿರುವಂಥ ಫಂಗಲ್ ಇನ್ಫೆಕ್ಷನ್ ಇದು. ಯಾಕೆ ಅಂತಂದರೆ ಇದಕ್ಕೆ ಒಂದು ಇಂಜೆಕ್ಷನ್ ಬರುತ್ತೆ. ಆ ಇಂಜೆಕ್ಷನ್ ಹೆಸರು ಬಂದ್ಬಿಟ್ಟು ಆ್ಯಂಫೋಥೆರಿಸಿನ್ ಬಿ ಅಂತ ಇಂಜೆಕ್ಷನ್. ಏನದು ಆ್ಯಂಫೋಥೆರಿಸಿನ್ ಬಿ ಅಂತ ಇಂಜೆಕ್ಷನು. ಇದು ಒಂದು ಆ್ಯಂಟಿಫಂಗಲ್ ಇನ್ಫೆಕ್ಷನ್ನು, ಆ್ಯಂಟಿಫಂಗಲ್ ಇಂಜೆಕ್ಷನು. ಇದನ್ನು ನೋಡಿ, ಬ್ಲ್ಯಾಕ್ ಫಂಗಸ್ ಯಾರಿಗೆ ಬಂದಿರುತ್ತಲ್ಲ ಅವ್ರಿಗೆ ಕೊಡ್ತಾರೆ. ತುಂಬ ಕಾಸ್ಟ್ಲಿ ಇಂಜೆಕ್ಷನ್ ಇದು. 5,000ದಿಂದ 7,000 ರೂಪಾಯಿ ಆಗುತ್ತೆ ಇಂಜೆಕ್ಷನ್, ಒಂದು ಇಂಜೆಕ್ಷನು. ಈ ಇಂಜೆಕ್ಷನ್ನು ದಿನಕ್ಕೆ 3 ಸರಿ ಕೊಡಬೇಕು, 1 ತಿಂಗಳ. ಸೊ ಈ ಥರ ಈಗ ಏನಾದ್ರು ಜನರಿಗೆ ಬಂದುಬಿಟ್ರೆ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಇದರಲ್ಲಿ. 5,000 ಅಂತಲೇ ಅಂದ್ಕೊಂಡ್ರೆ ದಿನಕ್ಕೆ 15,000 ರೂಪಾಯಿ ಇಂಜೆಕ್ಷನ್ಗೆ ಹೋಗುತ್ತೆ. ಕರೆಕ್ಟ್ ಅಲ್ವಾ? ನಿಯರ್ಲಿ ನಮಗೆ 4 ರಿಂದ 5 ಲಕ್ಷ ರೂಪಾಯಿ ತಿಂಗಳಿಗೆ ಇದ್ರದ್ದು ಎಕ್ಸ್ಪೆಂಡಿಚರ್ ಆಗೋಗ್ಬಿಡುತ್ತೆ ಬರೀ ಇಂಜೆಕ್ಷನಿಂದು.
ಇದು ಬ್ಲ್ಯಾಕ್ ಫಂಗಸ್ ಬಂದುಬಿಟ್ರೆ. ಸೊ ಅದಕ್ಕೋಸ್ಕರ ಕರ್ನಾಟಕ ಗೌರ್ಮೆಂಟು ಕೂಡ ಏನು ಹೇಳಿದೆ ಅಂತಂದರೆ, ಈ ಫಂಗಸ್ ರಿಲೇಟೆಡ್ ಏನು ಟ್ರೀಟ್ಮೆಂಟ್ ಇರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ಲಿ ಫ್ರೀಯಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅಂತಂದರೆ ಇವಾಗ ಕರ್ನಾಟಕದಲ್ಲಿ ಎಷ್ಟೊಂದು ಕಡೆ ನೋಟಿಫೈ ಮಾಡಿದೆ, ಎಷ್ಟೊಂದು ಹಾಸ್ಪಿಟಲ್ಸು ಎಲ್ಲರೂ ಕೂಡ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಸೊ ಬ್ಲ್ಯಾಕ್ ಫಂಗಸ್ಸು ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬ್ಲ್ಯಾಕ್ ಫಂಗಸ್ ರಿಲೇಟೆಡು, ಅದಾದಮೇಲೆ ಕಸ್ಟೋಡಿಯಲ್ ಡೆತ್ತು, ಈ ಥರದ್ದು ನಿಮ್ಗೇನಾದ್ರು ಒಂದೊಂದು ಟಾಪಿಕ್ ಮೇಲೆ ಡೀಟೇಲ್ಡ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ, ಆ ಥರದ್ದು ಕೂಡ ವೀಡಿಯೋ ಮಾಡ್ಕೊಳೋಣ. ನೆನ್ನೆ ಡಿಸ್ಕಸ್ ಮಾಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ಒಂದು ಕ್ವಶನ್ ಇತ್ತು, ಬೆನ್ನು ಆಸ್ಟಿರಾಯ್ಡ್ ಅಂತ ಹೇಳ್ಬಿಟ್ಟು. ನಾನು ಹೇಳ್ಬಿಟ್ಟೆ ಅದನ್ನು. ಸೊ ಬೆನ್ನು ಆಸ್ಟಿರಾಯ್ಡ್ ಅಂತ ಡೈರೆಕ್ಟಾಗಿ ನೀವು ನಾಸಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ಅದೇ ಆನ್ಸರ್ ಇತ್ತು. ಸೊ ನಾಸಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನಿಮಗೆ ನೋಟ್ಸು PDF ಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.